ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಏನು ವಿಷಯ ಅಂದರೆ, ಯಾರಾದರೂ ಫೋನ್‌ಪೇ ಹಾಕ್ತಾರೆ ಅಮೌಂಟ್ ಕೊಡಿ, ಕ್ಯಾಶ್ ಕೊಡಿ ಅಂತಂದರೆ ಕೊಡೋಕ್ಕೆ ಹೋಗಬೇಡಿ. ಯಾರಾದರೂ ತುಂಬ ಪರಿಚಯ ಅಥವಾ ಕ್ಲೋಸ್ ಇದ್ದವ್ರಿಗೆ ಮಾತ್ರ ಕೊಡಿ. ಯಾರೋ ನಿಮಗೆ ನಾನು ಫೋನ್‌ಪೇ ಮಾಡ್ತೀನಿ ಅಮೌಂಟ್ ಕೊಡು ಅಂತಂದರೆ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನನ್ನ ಜೊತೆ ಈ ಥರ ಒಂದು ಸ್ಕ್ಯಾಮ್ ನಡೆದಿತ್ತು. ಅದು ಏನಂತ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡ್ತಾರೆ. ಏನಂತಂದರೆ, ನಮ್ಮದೊಂದು ಪ್ರಮೋಷನ್ ಇದೆ, ಪ್ರಮೋಷನ್ ಮಾಡ್ತೀರಾ ಒಂದಿಷ್ಟು ಹಣಕ್ಕೆ, ಒಂದು 400-500 ರೂಪಾಯಿಗೆ, 300 ರೂಪಾಯಿಗೆ ಅಂತ. ಅದಕ್ಕೋಸ್ಕರ ನಾನು ಅವಾಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಬಂದಿತ್ತು. ದಿನದಲ್ಲಿ 10 ಬರ್ತಿತ್ತು. ಅದು ಒಂದಕ್ಕೇನೋ ರಿಪ್ಲೈ ಮಾಡಿದೆ. ಓಕೆ, ಕನ್ನಡದಲ್ಲೇ ಕಂಟೆಂಟ್ ಕೊಟ್ಟಿದ್ದರು, ಹಣ ಹೆಂಗೆ ಮಾಡಬೇಕು ಅಂತ. ಅದನ್ನ ಪೋಸ್ಟ್ ಮಾಡಿ ನಮಗೆ ಸ್ಟೋರಿ ಹಾಕಿ ನಿಮಗೆ ಇಷ್ಟು ಫೋನ್‌ಪೇ ಮಾಡ್ತೀನಿ ಅಂತ. ನಾನು ಹಣ ಹೆಂಗೆ ಮಾಡಬೇಕು ಅಂತ ಅದು ಪೋಸ್ಟ್ ಮಾಡಿದೆ ಗೊತ್ತಿಲ್ಲದೆ. ಅದು ಒಂದವರು 400 ರೂಪಾಯಿ ಕೊಟ್ಟಿದ್ದರು. ಅದು 400 ರೂಪಾಯಿ ನಾನು ಬ್ಯಾಂಕ್ಗೆ ನನ್ನ ಫೋನ್‌ಪೇ ನಂಬರ್ ಕೊಟ್ಟೆ. ಅವ್ರು ಹಾಕಿದ್ರು, ಅದಕ್ಕೋಸ್ಕರ ನಾನು ಪ್ರಮೋಷನ್ ಮಾಡಿದೆ. ಅದಾದಮೇಲೆ ಏನಾಯಿತು ಅಂದರೆ, ನೆಕ್ಸ್ಟ್ ಡೇನೇ ನನ್ನ ಬ್ಯಾಂಕ್ ಅಕೌಂಟ್ ಫ್ರೀಜ್ ಆಗೋಯ್ತು. ತಿರ್ಗಾ ಫ್ರೀಜ್ ಆಗಿದೆ, ಯಾವುದೇ ಫೋನ್‌ಪೇ ಹೋಗ್ತಿಲ್ಲ, ATM ವರ್ಕ್ ಆಗ್ತಾಯಿಲ್ಲ. ಹಾಗಂತ ತಿರ್ಗಾ ನಾನು ಬ್ಯಾಂಕ್ ಹೋದೆ. ಬ್ಯಾಂಕ್ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸಿದೆ, ಸರ್ ನಂದು ಅಕೌಂಟ್ ಹಿಂಗೆ ಫ್ರೀಜ್ ಆಗಿದೆ ಮತ್ತು ಅಮೌಂಟು ತೆಗಿಬೇಕು, ಆಗ್ತಾಯಿಲ್ಲ, ಏನು ಇಶ್ಯೂ ಆಗಿದೆ ಅಂತ. ಅವ್ರ ಹತ್ರ ಒಂದು ಮೇಲ್ ಬಂದಿತ್ತಂತೆ, ನನ್ನ ಅಕೌಂಟಿಂದ ಯಾವುದೋ ಫ್ರಾಡ್ ಅಮೌಂಟ್ನ ನನ್ನ ಅಕೌಂಟಿಗೆ ಬಂದಿದೆ, ಒಂದು 400 ರುಪೀಸು. ಅದಕ್ಕೋಸ್ಕರ ನೀವು ಫುಲ್ ಅಕೌಂಟ್ನ ಫ್ರೀಜ್ ಮಾಡೋಕ್ಕೆ ನಮಗೆ ಮೇನ್ ಆಫೀಸಿಂದ ಮೇಲ್ ಬಂದಿದೆ, ಅದಕ್ಕೋಸ್ಕರ ಮಾಡಿದ್ದೀವಿ ಅಂತ. ಮತ್ತು ಇದನ್ನು ಹೇಗೆ ರಿಮೂವ್ ಮಾಡಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಬ್ಯಾಂಕ್ನವ್ರು ಹೇಳಿದ್ರು, ನಿಮ್ಮ ಹತ್ತಿರದ ಯಾವುದಾದ್ರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋಗಿಬಿಟ್ಟು ಅಲ್ಲಿ ವಿಚಾರಣೆ ಮಾಡಿ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಇದು ಬಹುಶಃ ಇದು ಫ್ರಾಡ್ ಆಗಿರೋ ಅಮೌಂಟ್ ಬಂದುಬಿಟ್ಟು ಕೇರಳದಿಂದ ಆಗಿದೆ. ಅಲ್ಲಿಂದ ಪೊಲೀಸ್ ಸೈಬರ್ ಕ್ರೈಮ್ನವರು ಯಾವ್ಯಾವ ಅಕೌಂಟಿಗೆ ಅಮೌಂಟ್ ಹೋಗಿದೆ, ಎಷ್ಟೆಷ್ಟು ಹೋಗಿದೆ ಎಲ್ಲ ಫ್ರೀಜ್ ಮಾಡಿಸಿದ್ದಾರೆ. ಹಾಗಾಗಿ ನಿಮ್ಮ ಈಗಾಗಲೇ ಓಪನ್ ಮಾಡೋಕ್ಕಾಗಲ್ಲ ಅಂತ. ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋದೆ, ತಿರ್ಗಾ ಕೋರಮಂಗಲ ಪೊಲೀಸ್ ಸ್ಟೇಷನಲ್ಲಿ ಹೋಗಿಬಿಟ್ಟು ನಾನು ಅವ್ರಿಗೆ ವಿಚಾರಿಸಿದೆ, ಸರ್ ಹಿಂಗಾಗಿದೆ, ಏನು ಮಾಡೋದು ಅಂತ. ಅವ್ರು ಹೇಳಿದ್ರು, ಯಾರು ಅಮೌಂಟ್ ಹಾಕಿದ್ದಾರೆ ಅವರಿಗೆ ಇದು ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಹೇಳಕ್ಕೆ ಹೇಳಿ, ಅವಾಗ ರಿಮೂವ್ ಆಗುತ್ತೆ ಅಂತ. ಅದು ಆಲ್ರೆಡಿ ಆ ನಂಬರಿಗೆ ಫೋನ್ ಮಾಡಿದರೆ ಆ ನಂಬರ್ ಕೂಡ ರಿಸೀವ್ ಮಾಡ್ತಿಲ್ಲ ಅಥವಾ ಫೋನ್ ಹೋಗ್ತಾನೆ ಇಲ್ಲ. ತಿರ್ಗಾ ಏನು ಮಾಡೋದು ಅಂತ ವಿಚಾರ ಮತ್ತೊಂದು ಸಲ ತಿರ್ಗಾ ಬ್ಯಾಂಕ್ ಹೋದೆ. ಬ್ಯಾಂಕ್ ಹೋಗಿ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಈ ಥರ ಆಗಿದೆ, ಏನು ಮಾಡೋದು, ನನಗೆ ಅಮೌಂಟ್ ಇದೆ, ನನ್ನ ಡೈಲಿ ಖರ್ಚಿಗೆ, ಮನೆಗೆ, ಇದರಲ್ಲಿ ಅಮೌಂಟ್ ಇದೆ ಬ್ಯಾಂಕಲ್ಲಿ, ಅದಕ್ಕೋಸ್ಕರ ನನಗೆ ಏನಾದರೂ ಮಾಡಿ ಅಂತ ಹೇಳಿದ್ರೆ ಅವರು ಅಲ್ಲಿ ಆಗಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದ್ರು. ತುಂಬ ಬೇಜಾರಲ್ಲಿ ಅವತ್ತು ಮನೆಗೆ ಹೋದೆ. ತಿರ್ಗಾ ಒಂದು 7-8 ದಿನ ಆದಮೇಲೆ ನಾನು ಖರ್ಚಿಗೆ ಹಣ ಬೇಕಾಗಿತ್ತು. ಮತ್ತೆ ತಿರ್ಗಾ ಬ್ಯಾಂಕ್ ಹೋದೆ, ಸರ್ ಏನಾದರೂ ಮಾಡಿ ನನ್ನ ಅಮೌಂಟ್ ಅವ್ರನ್ನ 400 ಹಾಕಿದ್ದಾರೆ, 800 ಬೇಕಾದರೆ ತಿರ್ಗಾ ವಾಪಸ್ ಅವ್ರಿಗೆ ರಿಟರ್ನ್ ಮಾಡಿಬಿಡಿ, ಆದರೆ ನಂದು ಇಷ್ಟು ಒಂದು ದೊಡ್ಡ ಅಮೌಂಟ್ ನನ್ನ ಬ್ಯಾಂಕಲ್ಲಿದೆ, ಹೀಗಾಗಿ ಅದನ್ನು ಫ್ರೀ ಮಾಡಿ ಅಂತೇಳಿ ಕೇಳ್ಕೊಂಡೆ. ಅವರು ಕೂಡ ಅವತ್ತು ಕೂಡ ಅವರು ಆಗಲ್ಲ ಅಂತ ಹೇಳಿದ್ರು. ಮತ್ತು ತಿರ್ಗಾ ಅಲ್ಲೇ ಕೂತ್ಕೊಂಡೆ, 1 ಅವರ್ ಹಂಗೆ ಕೂತ್ಕೊಂಡೆ. ಮತ್ತೊಂದು ಸಲ ರಿಕ್ವೆಸ್ಟ್ ಮ್ಯಾನೇಜರ್ ಜೊತೆ ಮಾತಾಡಿ ಅಂದರು. ಮ್ಯಾನೇಜರ್ ಜೊತೆ ಹೋಗಿ ಮಾತಾಡಿದೆ, ಸರ್ ನಿಮಗೆ ಗೊತ್ತಿರೋ ಪರಿಚಯ ಕಂಪ್ನಿಯಿಂದಲೇ ನಾನು 10 ವರ್ಷ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಅಕೌಂಟಿಂಗ್ ಆಗಿದೆ, ಅದಕ್ಕೋಸ್ಕರ ಮತ್ತೆ ರಿಲೀಸ್ ಮಾಡ್ತೀರಾ, ಫ್ರೀ ಮಾಡ್ತೀರಾ ಅಂತ ಕೇಳಿದೆ. ಅವ್ರು ಆಗಲ್ಲಪ್ಪ, ಮತ್ತೆ ಒಂದಿಷ್ಟು ಅದು ಕೇಸು ಕ್ಲೋಸ್ ಆಗೋವರೆಗೂ ನಿಮ್ದು ಅಕೌಂಟ್ ಆಗಲ್ಲ ಅಂತ ಹೇಳಿದ್ರು. ತಿರ್ಗಾ ರಿಕ್ವೆಸ್ಟ್ ನಮ್ಮ ಕಂಪ್ನಿಯವ್ರ ಕಡೆಯಿಂದ MD ಅವ್ರ ಕಡೆಯಿಂದ ಫೋನ್ ಮಾಡಿಸ್ಕೊಂಡು ಕೇವಲ ನನ್ನ ATMನ ಫ್ರೀ ಮಾಡಿಸ್ಕೊಂಡೆ. ಆದರೆ UPI ಅಥವಾ ಫೋನ್ ನಂಬರ್ ಯಾವುದು ಲಿಂಕ್ ಆಗಿರಲಿಲ್ಲ. ನಾನು ಸ್ವಲ್ಪ ಒಂದು 2 ವರ್ಷಕ್ಕೆ ಬರೀ ATMಯಿಂದ ಹಣ ತೆಗೆದುಬಿಟ್ಟು ನಾನು ನನ್ನ ಖರ್ಚಿಗೆ ಆಗುವಂಥ ಖರ್ಚನ್ನ ನೋಡ್ಕೊಂಡ್ಬಿಟ್ಟೆ. 2 ವರ್ಷ ಆದಮೇಲೆ ಮತ್ತೆ ಬ್ಯಾಂಕ್ ಹೋಗಿಬಿಟ್ಟು ನನ್ನ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೊಟ್ಟು ಮತ್ತೆ KYC ಮಾಡ್ಕೊಂಡು 2 ವರ್ಷ ಆದಮೇಲೆ ನಾನು ಫೋನ್ ನಂಬರ್ ಲಿಂಕ್ ಮಾಡ್ಕೊಂಡು ಇವತ್ತು ಫೋನ್‌ಪೇ ಯೂಸ್ ಮಾಡ್ತಾಯಿದ್ದೆ. ಇಲ್ಲ ಅಂದರೆ ಅದು ತುಂಬ ಕಷ್ಟ. ಅದಕ್ಕೋಸ್ಕರ ಇದು ನನ್ನ ಜೊತೆ ನಡೆದಿರೋ ಸ್ಕ್ಯಾಮು. ನೀವು ಯಾರೇ ಪ್ರಮೋಷನ್ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ, ಯಾರಾದರೂ 200-300 ರೂಪಾಯಿ ಪ್ರಮೋಷನ್ ಮಾಡಿದ್ರೆ ಯಾವುದಕ್ಕೋಸ್ಕರ ಕೊಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಮಾಡಿ. ಅಂಥವು 16 ಮೆಸೇಜ್ ಬರುತ್ತೆ. ನೀವು ಯಾವುದಕ್ಕೂ ಪ್ರಮೋಷನ್ ಮಾಡೋಕ್ಕೆ ಹೋಗಬೇಡಿ. ಆ ವಿಷಯದ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. 200, 300, 400 ರೂಪಾಯಿ ತೊಗೊಂಡು ಅವತ್ತು ನನ್ನ ಅಕೌಂಟಿಗೆ ಬಂದಿದ್ದು 400 ರೂಪಾಯಿ. ಆದರೆ ಅವತ್ತು ಅಕೌಂಟಲ್ಲಿ ನಾನು ಜಾಸ್ತಿ ಹಣ ಇತ್ತು, ಅದನ್ನು ನಾನು ತೆಗಿಯೋಕ್ಕೂ ಆಗ್ತಿರಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ, ತುಂಬ ಬೇಜಾರಲ್ಲಿದೆ. ನನ್ನ ಜೊತೆ ನಡೆದಿರುವಂಥದ್ದು ಇದು. ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಯಾರಾದರೂ 50, 1 ಲಕ್ಷ, 2 ಲಕ್ಷ ಈ ಥರ ಇದ್ದವರು, 20,000, 30,000 ಫಾಲೋವರ್ಸ್ ಇದ್ದವರು ಯಾರಾದರೂ ಪ್ರಮೋಷನ್ ಮಾಡತ್ತಂದರೆ ಹಾಕೋಕ್ಕೆ ಹೋಗಬೇಡಿ. ಅವರೆಲ್ಲ ಟ್ರೇಡಿಂಗ್ ಹೆಸರಲ್ಲಿ ಜನಗಳಿಗೆ ತುಂಬ ಮೋಸ ಮಾಡ್ತಾಯಿದ್ದಾರೆ. ಇದು ನನಗೆ ಗೊತ್ತಿರೋದ್ರಿಂದ, ಅವತ್ತಾಗಿರೋದ್ರಿಂದ ಏನೇ ಪ್ರಮೋಷನ್ ಬಂದರೂ ಕೂಡ ಇಲ್ಲಿವರೆಗೂ 1,80,000 ಮೇಲ್ಗಡೆ ನಾವು ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ಯಾವುದೇ ಕೂಡ ಇವತ್ತಿಗೂ ನಾನು ಪ್ರಮೋಷನ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಆಯಿತಾ. ಯಾಕಂದರೆ ನೀವು ಫ್ರೀಜ್ ಯಾಕಾಯಿತು 400 ರೂಪಾಯಿಗೆ ಅಂತಂದರೆ, ಯಾರ್ದೋ ಒಬ್ಬರ ಅಕೌಂಟಿಂದ 1 ಲಕ್ಷ ಅಥವಾ 50,000 ಫ್ರಾಡಿಂದ ತೊಗೊಂಡುಬಿಟ್ಟು ಆ 50,000ದಲ್ಲಿ ಅವ್ರಿಗೆ 10,000, ಇವ್ರಿಗೆ 20,000, ಅವರಿಗೆ 400, 300 ಈ ಥರ ಎಷ್ಟು ಅಕೌಂಟ್ಗಳು ಕೊಡ್ತಾರೆ. ಅಷ್ಟು ಅಕೌಂಟು
ಫ್ರೀಸ್ ಮಾಡಿಬಿಡ್ತಾರೆ. ಎಷ್ಟು ಅಕೌಂಟಿಗೆ ಅವ್ರ ಮೋಸದ ಹಣ ಹೋಗಿದೆಯಲ್ಲ ಅಷ್ಟು ಅಕೌಂಟ್ನ ಪೊಲೀಸ್ ಅವ್ರ ಕಡೆಯಿಂದ, ಬ್ಯಾಂಕ್ ಕಡೆಯಿಂದ ಫ್ರೀಸ್ ಆಗುತ್ತೆ. ₹1 ಆ ಕಡೆ ಈ ಕಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ಹುಷಾರಾಗಿರಿ. ಯಾರಾದರೂ ಫೋನ್ಪೇ ಮಾಡ್ತೀನಿ ಅಮೌಂಟ್ ಕೊಡಿ ಅಥವಾ ಕ್ಯಾಶ್ ಕೊಡಿ ಅಂತಂದರೆ ಕೊಡೋಕ್ಕೆ ಹೋಗಬೇಡಿ. ಏನೋ ಆಪ್ತ ಮಿತ್ರ ಒಳ್ಳೆ ಪರಿಚಯ ಇರೋ ವ್ಯಕ್ತಿ ಆದರೆ ಕೊಡಿ, ಇಲ್ಲಾಂದರೆ ಕೊಡೋಕ್ಕೆ ಹೋಗಬೇಡಿ. ಧನ್ಯವಾದ. ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಇವತ್ತು ಹಂಚ್ಕೊಂಡಿದ್ದೀನಿ ತುಂಬ ದಿನಗಳ ಮೇಲೆ. ಧನ್ಯವಾದ.